ನಮಸ್ಕಾರ ಸ್ನೇಹಿತರೆ, ಸುಯ್ ಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ಒಂದು ಮಿರಾಕಲ್ ಟ್ರೀ ಅಂತಲೇ ಕರೆಸ್ಕೊಳ್ಳುವಂಥ ನುಗ್ಗೆ ಸೊಪ್ಪಿನಿಂದ ತಂಬಳಿ ಮಾಡಿದ್ದೀನಿ. ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ದಿ. ನೋಡಿ, ಫಸ್ಟ್ ಈ ರೀತಿ ಎಲ್ಲ ಬಿಡಿಸ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಬೇಕು. ನೋಡಿ, ಈ ನುಗ್ಗೆ ಸೊಪ್ಪಲ್ಲಿ ವಿಟಮಿನ್ ರಿಚ್ಚು ಪ್ರೋಟೀನ್ ಇರುತ್ತೆ. ಹಾಗಾಗಿ ಇದು ತುಂಬಾ ಮೆಡಿಸಿನಲ್ ಯೂಸಸ್ ಇದೆ. ಇದು ಮೇಯ್ನಾಗಿ ಇನ್ಸುಲಿನ್ ರೆಸಿಸ್ಟೆನ್ಸಿಗೆ, ಬ್ಲಡ್ ಶುಗರನ್ನು ಕಡಿಮೆ ಮಾಡುತ್ತೆ. ಸೊ ಟೋಟಲಿ ತುಂಬಾ ಒಳ್ಳೆಯದಿದು. ನೋಡಿ, ನಾನು ಫಸ್ಟು ಎಣ್ಣೆ ಹಾಕ್ಕೊಂಡೆ, ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡೆ, ಒಣಮೆಣಸಿನ್ಕಾಯಿ ಹಾಕ್ಕೊಂಡೆ, ಹಾಗೆ ಒಂದು ಸ್ವಲ್ಪ ಕಾಳು ಮೆಣಸನ್ನು ಸಹ ಹಾಕ್ಕೊಂಡೆ. ಇಲ್ಲಿ 1 7 ಸುಮಾರು ಹಾಕ್ಕೊಳ್ಳಿ, ಪರವಾಗಿಲ್ಲ. ಖಾರ ಒಳ್ಳೆ ಚೆನ್ನಾಗಿರುತ್ತೆ. ಕಾಳು ಮೆಣಸು ತಿಂದರೆ ಏನಾಗೋದಿಲ್ಲ. ಸೊ ಅದನ್ನೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ನಾನೇನು ಮಾಡಿದೆ, ನುಗ್ಗೆ ಸೊಪ್ಪನ್ನೆಲ್ಲ ತೊಳೆದಿಟ್ಕೊಂಡಿರ್ತೀವಲ್ವ, ಅದನ್ನು ಇದರಲ್ಲೇ ಬಾಡಿಸ್ಕೊಳ್ಬೇಕಾಗತ್ತೆ. ನೋಡಿ, ನುಗ್ಗೆ ಸೊಪ್ಪನ್ನು ಇಲ್ಲೇ ಬಾಡಿಸ್ಕೊಳ್ಬೇಕು. ಆಮೇಲೆ ಏನು ಮಾಡಬೇಕು ಅಂತಂದರೆ, ಚೆನ್ನಾಗಿ ಮಾಡಿ ಆದಮೇಲೆ ಒಂಥರ ಒಣಗುತ್ತೆ. ಒಣಗಿದ ಮೇಲೆ ಒಂದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡಿ. ನೋಡಿ, ಈ ರೀತಿ ಎಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಹಾಗೆ ತಣ್ಣಗಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಕಾಯಿ ಸೇರಿಸ್ಬಿಟ್ಟು ನಾವು ಆ್ಯಸ್ ಯೂಶ್ವಲ್ ತಂಬಳಿಗೆಲ್ಲ ಮಾಡ್ಕೊಳ್ತೀವಲ್ಲ, ಹಾಗೇ ಅದನ್ನು ಇದು ಮಾಡ್ಕೊಳ್ಬೇಕು. ಏನಂದರೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ 1/4 ಕಪ್ಪಾಗಷ್ಟು ಕಾಯಿ ಇಟ್ಕೊಂಡಿದ್ದೆ ಸಣ್ಣ ಕಪ್ಪಲ್ಲಿ. ಅದನ್ನು ಇದಕ್ಕೆ ಹಾಕಿ ಈ ರೀತಿ ಪೇಸ್ಟ್ ಮಾಡಿಕೊಂಡೆ. ಚೆನ್ನಾಗಿ ಪೇಸ್ಟ್ ಮಾಡಿ ನೀರು ಎಷ್ಟು ಬೇಕು ಸೇರಿಸ್ಕೊಳ್ಬೇಕು. ಹಾಗೆ 1 ಲೋಟ ಆಗೋಷ್ಟು ಮೊಸರನ್ನು ಸಹ ಇದಕ್ಕೆ ಬೆರೆಸ್ಕೊಳ್ಬೇಕು. ಅದಕ್ಕೆ ಹಾಕಿಬಿಟ್ಟು ಮಾಡಿದರೆ ಮೇಲಿಂದ ಒಂದು ಒಗ್ಗರಣೆ ಕೊಡಬೇಕು. ಅದಕ್ಕೆ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದೆ. ಅದು ಯಾವ ಕೊಬ್ಬರಿ ಎಣ್ಣೆ ಅಂದರೆ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಇರುತ್ತೆ ನೋಡಿ. ತುಂಬ ಒಳ್ಳೆಯದು ಅದು ದೇಹಕ್ಕೆ. ಅದಕ್ಕೋಸ್ಕರ ಆ ಕೊಬ್ಬರಿ ಎಣ್ಣೆನಲ್ಲೇ ನಾನು ಒಗ್ಗರಣೆ ಹಾಕಿದೆ. ನೋಡಿ, ಈ ಎಣ್ಣೆ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಬರುತ್ತೆ. ಸೊ ಅದಕ್ಕೆ ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಹಾಗೆ ಇಂಗು, ಕರಿಬೇವು ಎಲ್ಲ ಹಾಕಿಬಿಟ್ಟು ಒಂದು ಚೆನ್ನಾಗಿ ಒಗ್ಗರಣೆ ಕೊಟ್ಬಿಟ್ರೆ ಹೆಲ್ದಿಯಾಗಿರೋ ನುಗ್ಗೆ ಸೊಪ್ಪಿನ ತಂಬಳಿ ರೆಡಿ ಆಗುತ್ತೆ. ನೋಡಿ, ಎಷ್ಟು ಬೇಗ ಒಂದು 5-10 ನಿಮಿಷದಲ್ಲಿ ಮಾಡಿಬಿಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸಹ ಖಂಡಿತ ಮಾಡಿ ನೋಡಿ, ಆಯಿತಾ? ಥ್ಯಾಂಕ್ ಯು.